ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ. ಸೊ ಹಾಗಾಗಿ ಪೂಜೆ ಮಾಡಿಸೋದು ಬೇಡ, ಈವ್ನಿಂಗ್ ಮಾಡಿಸೋಣ ಅಂತ ಹೇಳಿ ಇವಾಗ ಸೀಮಂತಕ್ಕೆ ಹೊರಟಿದ್ದೀವಿ. ಇವಾಗ ಸೀಮಂತಕ್ಕೆ ಬಂದ್ವಿ, ಶಾಸ್ತ್ರ ಎಲ್ಲ ಮುಗ್ದಿದೆ. ಸೊ ಗೇಮ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 1 ರೌಂಡ್ ಗೇಮ್ ಆಗೋಗಿದೆ. ಈಗ ನಾವು ಸೆಕೆಂಡ್ ರೌಂಡ್ ಗೇಮಿಗೆ ಕೂತಿದ್ದೀವಿ. ಸೊ ಗೇಮ್ ಏನಂದರೆ ಪ್ರಿಡಿಕ್ಷನ್, ನಮ್ಮದು ಯಾವ ಜೆಂಡರ್ ಅಂತ ಗೆಸ್ ಮಾಡಬೇಕು. ಅದಾದಮೇಲೆ ಯಾರ ಥರ ಇರುತ್ತೆ ಅಂತ ಗೆಸ್ ಮಾಡಬೇಕು. ಮತ್ತು ಪಾಪ ಆದಮೇಲೆ ಅವ್ರದ್ದು ಸಿಚುಯೇಷನ್ ಹೆಂಗಿರುತ್ತೆ ಜಾಸ್ತಿ ಅಂತ. ಯುವರ್ ಲೈಫ್ ಫ್ರಮ್ ನೌ ಆ್ಯಂಡ್ ವಿಲ್ ಬಿ ಓಕೆ. ಅದು ಅರೈವಲ್ ಡೇಟು ಮತ್ತು ನೇಮು. ಬಾಯ್ ಆದರೆ ಬಾಯ್ ನೇಮು, ಗರ್ಲ್ ಆದರೆ ಗರ್ಲ್ ನೇಮ್ ಸಜೆಷನ್ ಮಾಡಬೇಕು. ಮತ್ತು ನಮ್ಮ ಸಿಗ್ನೇಚರ್. ಕಿರಣ್ ಅವ್ರು ಗೆಸ್ ಮಾಡಿರೋದು ಬಾಯ್ ಆಗುತ್ತೆ ಅಂತ. ಇವರು ಡ್ಯಾಡಿ ಥರನೇ ಇರುತ್ತೆ ಅಂತ. ನಾನು ಹಂಗೆ, ಬಟ್ ನಾನೇನು ಅದೇ ಅವಳಿಗೆ ಹೆಣ್ಮಗು ಆಗ್ಬೋದು ಅಂತ. ಏನು ಇಷ್ಟು ಫೀಲ್ ಮಾಡ್ತಾರೆ ಅಂತನಾ? ಅದೇ ನಾನು ಜಾಸ್ತಿ ಇದು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆದರೆ ನನ್ನ ಫ್ರೆಂಡು ಫೋಟೋಶೂಟಲ್ಲಿ ಬ್ಯುಸಿಯಾಗಿದ್ದಾಳೆ. ನೋಡಿ ಕಿರಣ್ ಡೇಟ್ ಪ್ರಿಡಿಕ್ಟ್. ಇದು ಸ್ವಾತಿ ನಿಮ್ಮ ಕ್ರಶ್ಶು, ಹಳೆ ಕ್ರಶ್ ನೇಮು. ಬೇರೆಯವ್ರ ಮನೆ ಮಗುಗಿಡ್ತವ್ರೆ. ಕರಣ್ ಅಂತ ಅವ್ರಿಗೆ ಇಷ್ಟ ಇತ್ತಂತೆ. ಕಿರಣ್ ಅಂತ ಹೆಸರು ಇಟ್ಬಿಟ್ಟವ್ರೆ. ಅದಕ್ಕೆ ಕರಣ್ ಅಂತ ಇವರಿಗೆ ಸಜೆಸ್ಟ್ ಮಾಡ್ತವ್ರೆ. ನನ್ನ ಡೇಟ್ ಬಂದು 8 ಫೆಬ್ ಅಂತ ಹಾಕಿದ್ದೀನಿ. ಗರ್ಲ್ ನೇಮು ನನಗೇನು ತಲೆಗೆ ಬರ್ತಾ ಇಲ್ಲ, ಏನು ಮಾಡೋದು. ಸೊ ನಾನು ಈ ಹ್ಯಾಪಿನೆಸ್ಸಿಗೆ ಸಾಂಸ್ಕ್ರಿಟಲ್ಲಿ ಸುಖ ಅಂತ ಕರೀತಾರೆ. ಸೊ ಹುಡುಗಿಗೆ ಸುಖ, ಹುಡುಗಿಗೆ ಆನಂದ್ ಅಂತ. ಚೆನ್ನಾಗಲ್ಲ. ಕಾರ್ಡ್ ಕೊಟ್ಟಿದ್ವಿ, ಇವಾಗ ಅನೌನ್ಸ್ ಮಾಡಿದ್ರು. ಬಟ್ ಸ್ಟಿಲ್ ನಾವು ಗೆದ್ದಿಲ್ಲ. ಬಟ್ ಗೆಲ್ಲುವು ಒಂದು ಗೇಮು. ಸೊ ಒಂದು ಗೇಮ್ ಅವರು ಗೆಲ್ಲಬೇಕು. ಇವಾಗ ನೋಡಿ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಬಾಯ್ ಆರ್ ಗರ್ಲ್ ಅಂದ್ಬಿಟ್ಟು 2 ಕೇಕ್ ಮಾಡಿಸಿ ಅದನ್ನು ಕಟ್ ಮಾಡ್ತಾಯಿದ್ದಾರೆ. ಆಮೇಲೆ ಒಂದು ರೌಂಡ್ ನನ್ನ ಫ್ರೆಂಡ್ನ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಖುಷಿ ಆಯಿತು. ಅವ್ಳಿಗೂ ತೋರಿಸಿದ್ದೀನಿ ಕಾರ್ಡು. ನೋಡಮ್ಮ ನಾವು ಇದೆಲ್ಲ ಹೇಳಿದ್ದೀವಿ ಅಂತ ಸಜೆಷನ್ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊ ಅಂತ ಹೇಳಿದ್ದೀನಿ. ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನನ್ನ ಬರ್ಡೇ ಡೇಟೇ ಹಾಕ್ಬಿಡೋಣ ಅಂತ. ಆ್ಯಕ್ಚುಲಿ ಹಾಕಿದ್ರು ವಿನ್ ಆಗಿಬಿಡ್ತಿದೆ. ಯಾಕೆಂದರೆ ಅವರು 18th ಅಂತ ಗೆಸ್ ಮಾಡಿದ್ದಾರೆ. ನನ್ನ ಬರ್ಡೇ ಡೇಟು 13th ಆಗಿತ್ತು. ಇರಲಿ ಅಂದ್ಬಿಟ್ಟು 8th ಅಂತ ಹಾಕ್ತೆ. ನೆಕ್ಸ್ಟ್ ಗೇಮು ಬಿಂಗೋ. ಲೆಟ್ಸ್ ಸಿ ಯಾರು ಗೆಲ್ತಾರೆ ಅಂತ. ಇನ್ನೇನು ರೂಲ್ಸ್ ಎಲ್ಲ ಹೇಳಿದ್ರು. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಅಲ್ಲ ಇದ್ಯಾವ ಥರ? ನಾನು ಬೇಗ ಮುಗಿಸಿದ್ದು ನಾನೇ ತಾನೇ ಫಸ್ಟ್ ಕೊಡಬೇಕು. ಹಂಗಾರೆ ನನಗೆ ಥರ್ಡ್ ಕೊಡ್ತಾರೆ. ಫೈನಲಿ ನಾನು 3rd ಪ್ಲೇಸ್ ತೊಗೊಂಡಿದ್ದೀನಿ. ಇವಾಗ BIN ಮಾಡಿದರೆ ಅವ್ರಿಗೆ 3rd ಪ್ಲೇಸ್ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅದನ್ನೇ ಆಟ ಕಂಟಿನ್ಯೂ ಮಾಡಿಸ್ತಾರೆ. ಅದಾದಮೇಲೆ BING ಮಾಡಿದವ್ರಿಗೆ 2nd ಪ್ಲೇಸು. ಹಾಗೆ BINGO ಮಾಡಿದ್ರೆ ಅವ್ರದ್ದು 1st ಪ್ಲೇಸು. ಸೊ ಈಗ ಮುಗ್ದಿದೆ ಆಟ. ಸೊ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನನಗೆ 3rd ಪ್ಲೇಸ್ ಬಂದಿದೆ. ಸೊ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಕಾಂಪಿಟೇಟರ್ಸ್ ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಫುಲ್ಲು ಜೋಶಲ್ಲಿ ನಂದಾಯಿತು ಅಂತ ಅರಿಸ್ಬಿಟ್ಟೆ. ಬಟ್ ಯಾರೂ ಇರಲಿಲ್ಲ. ನಾನೊಬ್ಬಳೇ ಎದ್ದು ನಿಂತ್ಕೊಂಡು ಆಯಿತು ಅಂತ ಅರಿಸಿದ್ದು. ಸ್ವಲ್ಪ ವಿಯರ್ಡ್ ಅನಿಸ್ತು. ಬಟ್ ಸ್ಟಿಲ್ ಫನ್ ಆಗಿತ್ತು. ಅಷ್ಟೊತ್ತಿಗೆ 1:30 ಆಗಿತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ಅದಾದಮೇಲೆ ಅವರಿಗೆ ಹೊರಡ್ತೀವಿ ಅಂತ ಹೇಳಿ ಮನೆಗೆ ಹೊರಡ್ತೀವಿ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಇವಾಗ ಬಂದ್ವಿ. ಸೊ ಗಾಡಿ ತೊಗೊಂಡಿರೋದಕ್ಕೆ ಸ್ವೀಟ್ ಕೇಳೋಣ. ಗಾಡಿ ತಂದಿದ್ದಕ್ಕೆ ನಂಗೂ ಸೊ ಗಾಡಿ ತೊಗೊಂಡಿದ್ದಕ್ಕೆ ಸ್ವೀಟು ತಿನ್ನಿಸಿದ್ದಾಯಿತು. ಇನ್ನೊಂದು ಬಾಕಿ ಏನಂದರೆ ಟೆಂಪಲ್ ಹೋಗಿ ಪೂಜೆ ಮಾಡಿಸೋದು. ಸಂಜೆ ಹೋಗಿ ಪೂಜೆ ಮಾಡಿಸ್ಬೇಕು. ಇವಾಗ ಟೆಂಪಲಿಗೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಖುಷಿ ಆಯಿತು ನನಗೆ ಪೂಜೆ ಮಾಡಿಸೋದು. ಚೆನ್ನಾಗಿ ಮಾಡಿಕೊಟ್ರು. ತುಂಬ ಜನ ಪ್ಲ್ಯಾನ್ ಮಾಡ್ತಿರ್ತೀರ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತ. ಸೊ ಈ ಥರದ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಬೇಕಾದರೆ ನೀವು ಕೇಳ್ಬೋದು. ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅತ್ತೆನ ಕೂರಿಸ್ಕೊಂಡು ರೌಂಡ್ ಹೋಗ್ತಾ ಇದ್ದಾರೆ ಕಿರಣ್ ಅವರು. ಅಮ್ಮಯ್ಯ ಏನು ಬ್ಯೂಟಿಫುಲ್ ಸ್ಮೈಲ್ ಇಬ್ಬರದು. ಸೂಪರ್. ಬಾಯ್. ನಿಮಗೆ ಎಷ್ಟು ಖುಷಿ ಅವ್ರಿಗೆ. ಹತ್ತದೊಂದು ರೌಂಡ್ ಆಯಿತು. ಇವಾಗ ಮಾವ ಒಂದು ರೌಂಡ್ ಹೋಗಿ ಬಂದರು. ಅವ್ರಿಗೂ ಖುಷಿಯಾಗಿದೆ. ಏನು ನಾನು ಬಂದು ಓಡಿಸೋದ ಈಗ ಒಂದು ರೌಂಡು? ಅತ್ತೆಗೆ ಭಯ ನಾನು ಓಡಿಸ್ತೀನೋ ಇಲ್ವೋ ಅಂತ. ಮೊದಲನೇ ದಿನ ಬೇರೆ
ಬೇಡವೇ ಬೇಡ. ನೀವೇ ನೋಡಿದ್ರಲ್ಲ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಾವು ಖುಷಿಯಾಗಿ ಗಾಡಿನ ನಮ್ಮನೆಗೆ ವೆಲ್ಕಮ್ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾರ್ಯಾರಿಗೆ ಇಷ್ಟ ಆಯಿತು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಿಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. Until stay tuned. See you all.